ಈಗಾಗಲೇ ನಿಮಗೆಲ್ಲ ತಿಳಿದ ಮಟ್ಟಿಗೆ ಕರ್ನಾಟಕದಲ್ಲಿ 31 ಜಿಲ್ಲೆಗಳಲ್ಲಿ 29 ಜಿಲ್ಲೆಯಲ್ಲಿ ಕಾನೂನು ಒಂದಂತಾದರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗುವಂಥ ಸಮಸ್ಯೆ ನಿಮಗೆಲ್ಲ ತಿಳಿದ ಮಟ್ಟಿಗೆ ಈಗಾಗಲೇ ಮುಂಚಿನ ಪ್ರೆಸ್ ಮೀಟಲ್ಲಿ ಕೂಡ ಮಾತಾಡಿದ್ದೀವಿ ಇದರ ಬಗ್ಗೆ. ಈಗ ನಾವು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ್ದೇವೆ. ಜಿಲ್ಲಾಧಿಕಾರಿಗಳಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಆಗುವ ಸಮಸ್ಯೆಯಲ್ಲಿ ಸುಮಾರು 70,000 ಜನಗಳು ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿದ್ದಾರೆ. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಧಾರಣ 30,000 ಜನರವರೆಗೆ ಬೋವಿ ಸಮಾಜದವರು ವಾಸ ಮಾಡುತ್ತಿದ್ದು, ಇದರಲ್ಲಿ ಸಮಸ್ಯೆ ಏನಂತ ಹೇಳಿದರೆ ಬೋವಿ ಜನಾಂಗದವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ನೀಡ್ತಾ ಇಲ್ಲ. ಈ ಸಮಸ್ಯೆಯಿಂದಾಗಿ ಎಲ್ಲ ಬಡ ಕುಟುಂಬಗಳಾಗಲಿ, ವಿದ್ಯಾಭ್ಯಾಸ ಮಾಡೋ ಮಕ್ಕಳಾಗಲಿ ಹಾಗೂ ಉದ್ಯೋಗ ಪಡೆಯುವಂಥ ಯುವಕರಿಗೆ ತುಂಬ ಕಷ್ಟ ಅನುಭವಿಸುವಂಥ ಸಮಸ್ಯೆ ಎದುರಾಗಿದೆ. ಇದರ ಬಗ್ಗೆ ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇನೆ. ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಹೇಳಿದಿಷ್ಟೇ, ಏನಂತ ಹೇಳಿದರೆ ಈ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಕ್ಕಳಿಗೆ ಕೊಟ್ಟು ತಂದೆಗೆ ಕೊಡದೇ ಇರುವುದು, ತಂದೆಗೆ ಜಾತಿ ಪ್ರಮಾಣ ಪತ್ರ ಕೊಟ್ಟು ಮಕ್ಕಳಿಗೆ ಕೊಡೋದು, ಈ ಎರಡು ಸಮಸ್ಯೆ ಗೊಂದಲಗಳು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮಸ್ಯೆ ಎದುರಾಗಿದೆ. ಯಾಕಂತ ಹೇಳಿದರೆ ಒಂದು ಕುಟುಂಬ 4 ಜನರಿಂದ ಅಂತಾದ ಮೇಲೆ ಮಕ್ಕಳು ಜನಿಸಿದ ಮೇಲೆ ಆ ತಂದೆಯ ಜಾತಿ ಬರಬೇಕೇ ಹೊರತು ಮಕ್ಕಳಿಗೆ ಯಾವ ಜಾತಿ ಬರ್ತದೆ ಎಂಬ ಪ್ರಶ್ನೆಯಲ್ಲಿ ನಮ್ಮಲ್ಲಿ ಕಾಡ್ತದೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಇದನ್ನು ಮಧ್ಯವನ್ನು ಪ್ರವೇಶಿಸಬೇಕು. ಮಧ್ಯ ಪ್ರವೇಶಿಸಿದ ನಂತರ ತಂದೆಗೆ ಯಾವ ಜಾತಿ ಪ್ರಮಾಣ ಪತ್ರ ಇದೆ ಅದೇ ಮಕ್ಕಳಿಗೆ ನೀವು ಕೊಡಬೇಕು. ತಂದೆಗೆ ಕೊಟ್ಟು ಮಕ್ಕಳಿಗೆ ಕೊಡದಿರೋದು ಅದೆಷ್ಟು ದೊಡ್ಡ ಧೋರಣೆ ಎಂಬುದು ನಮ್ಮ ಜಿಲ್ಲಾ ಮಟ್ಟದವರ ಅಧಿಕಾರಿಗಳಿಗೆ ಗೊತ್ತಾಗಬೇಕು. ಯಾಕಂತ ಹೇಳಿದರೆ ತಂದೆ ಇಲ್ಲದೆ ಮಕ್ಕಳು ಯಾವ ರೀತಿಯ ಜನನವನ್ನು ಪಡ್ಕೊಳ್ಳೋದಿಲ್ಲ. ಆದ್ದರಿಂದಾಗಿ ತಂದೆಗೆ ನೀವು ಕೊಟ್ಟ ಜಾತಿಯನ್ನೇ ಮಕ್ಕಳಿಗೆ ಕೊಡಬೇಕಂತೇಳಿ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಮನವಿಯನ್ನು ಸ್ವೀಕರಿಸಿದ್ದಾರೆ. ಮನವಿಯನ್ನು ಸ್ವೀಕರಿಸಿದ ನಂತರ ಅವರು ತಿಳಿಸಿದೇನಂತ ಹೇಳಿದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ 2 ಬೋವಿಗಳು ಬರ್ತದೆ, ಬಾಲ ಇದ್ದ ಬೋವಿ ಮತ್ತು ಬಾಲ ಇಲ್ಲದ ಬೋವಿ 2 ಬರ್ತದೆ. ಇದನ್ನು ನಾವು ತುರ್ತಾಗಿ ಸಭೆಯನ್ನು ಕರೆದು ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ಬಾಲ ಇಲ್ಲದ ಬೋವಿ ಅದು ಪರಿಶಿಷ್ಟ ಜಾತಿಯಲ್ಲಿ ಬರೋದಿಲ್ಲ, ಪ್ರವರ್ಗ 1ರಲ್ಲಿ ಬರ್ತದೆ. ಬಾಲ ಇದ್ದ ಬೋವಿ ಪರಿಶಿಷ್ಟ ಜಾತಿಯಲ್ಲಿ ಬರ್ತದೆ. ಇವೆರಡನ್ನು ನೀವು ಸರಿಯಾಗಿ ರೀತಿಯಲ್ಲಿ ಪರಿಶೀಲನೆ ಮಾಡಿಕೊಂಡು ಬೋವಿ ಜನಾಂಗದವರಿಗೆ ಜಾತಿ ಪ್ರಮಾಣ ಪತ್ರ ಕೊಡಬೇಕಂತೇಳಿ ನಾನು ಮನವಿಯನ್ನು ಮಾಡಿದ್ದೇನೆ. ಅದಕ್ಕೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ತುರ್ತಾಗಿ ಸಭೆಯನ್ನು ಕರೆದು ಎಲ್ಲ ಬೋವಿ ಜನಾಂಗದವರಿಗೆ ಯಾವ ರೀತಿ ಸಮಸ್ಯೆ ಆಗಿದೆ ಅಂತೇಳಿ ಇಲಾಖಾ ಮಟ್ಟದ ಅಧಿಕಾರಿಗಳನ್ನು ಕರೆದು ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಯನ್ನು ಶೀಘ್ರವಾಗಿ ಪರಿಹರಿಸ್ತೇನೆ ಅಂತ ಕೂಡ ಹೇಳಿದ್ದಾರೆ. ಆದರೆ ಮತ್ತೊಂದು ನಾನು ಈ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡೋದು ಅಂತ ಹೇಳಿದರೆ, ನೀವು ಖಾಲಿ ತಹಸೀಲ್ದಾರ್ ಆಗಲಿ ವಿ ಅವರಿಗೆ ಈ ಒಂದು ಪವರನ್ನು ಕೊಡಬಾರ್ದು, ತಾವು ಮಧ್ಯ ಪ್ರವೇಶಿಸಬೇಕು. ಯಾಕಂತ ಹೇಳಿದರೆ ಅಧಿಕಾರಿಗಳು ಒಂದು ಇಂಬರವನ್ನು ಕೊಡಬೇಕಂತ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿಯ ಸರಿಯಾದ ಇಂಬರವನ್ನು ಕೊಡದೆ ಬೋವಿ ಜನಾಂಗದವರಿಗೆ ಒಟ್ರಾಸಿ ಒಂದು ಪೇಪರಲ್ಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತೇಳಿ ಇಂಬರವನ್ನು ಕೊಟ್ಟು ಕಳಿಸ್ತಾರೆ. ಆ ರೀತಿ ತಪ್ಪನ್ನು ಅಧಿಕಾರಿಗಳು ಮಾಡಲೇಬಾರದು. ಅಧಿಕಾರಿಗಳಿಗೆ ನೇರವಾಗಿ ಹೇಳ್ತೇನೆ, ಈ ರೀತಿ ತಪ್ಪಿಂದ ಇಡೀ ಜಿಲ್ಲೆಯ ಬೋವಿ ಜನಾಂಗದವರು ಕಷ್ಟಪಡುವಂಥ ಸಂದರ್ಭ ಬಂದಿದೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ತುರ್ತಾಗಿ ಈ ತಹಸೀಲ್ದಾರ್ ವಿ ಅವರ ಮಧ್ಯ ಪ್ರವೇಶ ಮಾಡಿ ಈ ಸಮಸ್ಯೆ ಯಾವ ರೀತಿ ಗೊಂದಲವನ್ನು ಪಡ್ಕೊಂಡಿದೆ ಅಂತೇಳಿ ಅದನ್ನೆಲ್ಲವನ್ನು ಸರಿ ಮಾಡಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಇಡೀ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೋವಿ ಜನಾಂಗದವರಿಗೆ ಜಾತಿ ಪ್ರಮಾಣವನ್ನು ನೀಡಬೇಕಾಗಿ ಆದರೆ ಕೇಳಿದ್ದೇನೆ. ಹಾಗೆಯೇ ಮತ್ತೊಂದು ವಿಷಯ ಏನಂತ ಹೇಳಿದರೆ, ಈಗ ಒಂದು ವೇಳೆ ಈ ಆದ್ಯನ ನೀವು ತಪ್ಪಿ ಹೋದಂಥಲ್ಲಿ ಇಡೀ ದಕ್ಷಿಣ ಕನ್ನಡ ಈ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಈಗ ನಾನಿದ್ದೇನೆ. ಈ ಜಿಲ್ಲಾಧಿಕಾರಿ ಕಚೇರಿ ಎದುರು ಆ ವಿದ್ಯಾಭ್ಯಾಸವನ್ನು ಯಾರು ಮಾಡ್ತಾರೆ ಮತ್ತು ಉದ್ಯೋಗಕ್ಕಾಗಿ ಯಾರು ಯುವತಿದ್ದಾರೆ ಅವರೆಲ್ಲರನ್ನು ಕರೆದು ಅಹೋರಾತ್ರಿ ಒಂದು ದಿವಸದ ಪ್ರತಿಭಟನೆ ಮನೆಗೆ ಹೋಗುವ ವಿಷಯ ಇಲ್ಲ, ಅವರನ್ನು ಇಲ್ಲೇ ಕೂತ್ಕೊಳ್ಳಿಸಿ ನೀವು ಯಾವ ತನಕ ನ್ಯಾಯ ಕೊಡ್ತೀರಿ ಅಲ್ಲಿಯವರೆಗೆ ಅಹೋರಾತ್ರಿ ಪ್ರತಿಭಟನೆಯನ್ನು ಮಾಡಿ ರಾತ್ರಿ ಇಲ್ಲಿ ಕೂತ್ಕೊಂಡು ನಾವು ಎಷ್ಟು ದಿನಗಳಾದರೂ ಪರವಾಗಿಲ್ಲ ಪ್ರತಿಭಟನೆ ಮಾಡೋದು ಖಚಿತ ಅಂತೇಳಿ ಈ ಮೂಲಕ ನನ್ನ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಂತೇಳಿ ಕಾದು ನೋಡಬೇಕಾಗಿದೆ. ಜಿಲ್ಲಾಧಿಕಾರಿಗಳೇ ಮನವಿ ಸ್ವೀಕರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಕಾನೂನು ತಂದಂತೆ ಅದರ ಮುಂದಿನ ನಾವು ಕರ್ತವ್ಯವನ್ನು ಮಾಡ್ತೇವೆ ಅಂತೇಳಿ ಹೇಳಿಕೊಡ್ತಾ ಅಧಿಕಾರಿಗಳಿಗೆ ನೇರ ಎಚ್ಚರಿಕೆಯನ್ನು ಕೊಡ್ತಾ ಎಲ್ಲರಿಗೆ ಧನ್ಯವಾದಗಳು. ಎಷ್ಟು ಜನಸಂಖ್ಯೆ ಇದೆ ಈಗ ದಕ್ಷಿಣ ಕನ್ನಡದಲ್ಲಿ ಒಂದು 30,000 ಜನ ತನಕಿದ್ದಾರೆ. ಉಡುಪಿಯಲ್ಲಿ ಸಾಧಾರಣ 40,000 ಜನ ಆಗಿದೆ. ಜಾತಿ ಪ್ರಮಾಣ ಅದೇ ಆಗಿದೆ. ಮುಂಚೆ ಕೆಲವರಿಗೆ ಒಂದು 5-6 ವರ್ಷ ಮುಂಚೆ ಕೆಲವರಿಗೆ ಕೊಟ್ಟಿದ್ದಾರೆ ಜಾತಿ ಪ್ರಮಾಣ ಪತ್ರ. ವಿಷಯ ಏನಂತ ಹೇಳಿದರೆ ತಂದೆಗೆ ಕೊಟ್ಟಿದ್ದಾರೆ ಕೆಲವರಿಗೆ, ಆದರೆ ಮಕ್ಕಳಿಗೆ ಕೊಡ್ತಿಲ್ಲ. ಯಾಕಂತೆ ತಂದೆ ಇಲ್ಲದ ಮತ್ತು ಮಕ್ಕಳು ಹೇಗೆ ಸೃಷ್ಟಿಯಾದದ್ದು? ತಂದೆಗೆ ಅದೇ ಅಧಿಕಾರಿಗಳ ಗೊಂದಲ ಸೃಷ್ಟಿಗೆ ತಂದೆಯದ್ದು ಕೊಟ್ಟಿರ್ತಾರೆ. ತಂದೆಯ ಜಾತಿ ಪ್ರಮಾಣ ಪತ್ರ ಇಟ್ಟು ಮಕ್ಕಳಿಗೆ ಅಪ್ಲೈ ಮಾಡಲಿಕ್ಕೆ ಹೋದ ಕೂಡಲೇ ಏನಾದರೂ ವಿಳಾಸ ಸರಿ ಇಲ್ಲ, ನಿಮ್ಮ ವಲಸೆ ಪ್ರಮಾಣ ಪತ್ರ ತನ್ನಿ, ಆ ಜಾತಿ ಸರಿ ಇಲ್ಲ, ಜಿಲ್ಲೆ ಸರಿ ಇಲ್ಲ ಅಂತೇಳಿ. ಆದರೆ ತಂದೆ ಕೊಟ್ಟ ಮೇಲೆ ಮಕ್ಕಳಿಗೆ ಕೊಡಲೇಬೇಕು. ಕೆಲವು ಕಡೆ ಏನಾಗಿದೆ ಅಂತ ಹೇಳಿದರೆ ಮಕ್ಕಳಿಗೆ ಕೊಟ್ಟಿದ್ದಾರೆ, ತಂದೆ ಕೊಡಲಿಲ್ಲ. ನಿಮ್ಮದರಲ್ಲಿ 2 ಬಾಲ ಇದ್ದ ಬೋವಿ ಮತ್ತು ಬಾಲ ಇಲ್ಲದ ಬೋವಿ ಅಂತ 2. ಅಲ್ಲಿ ನಮ್ಮದು ಬರೋದು ಬಾಲ ಇದ್ದ ಬೋವಿ, ಪರಿಶಿಷ್ಟ ಜಾತಿಯಲ್ಲಿ ಕಲ್ಲು ಒಡ್ಡಾರ ಅಂತೇಳಿ ಬಾಲ ಇದ್ದ ಬೋವಿಯಲ್ಲಿ ಬರ್ತದೆ. ಬಾಲ ಇಲ್ಲದ ಬೋವಿ ಈ ಮೀನುಗಾರ ಬೋವಿ ಅಂತ ಹೇಳಿದಾರೆ, ಅದರಲ್ಲಿ ಬರ್ತದೆ. ಈ ಜಿಲ್ಲೆಯಲ್ಲಿ 2 ಬೋವಿ ಬಂದು ಸಮಸ್ಯೆ ಆದ ಕಾರಣ ಅಧಿಕಾರಿಗಳು ತುರ್ತಾಗಿ 2 ಜನಾಂಗದವರನ್ನು ಸಭೆ ಕರೆದು ಪರಿಶೀಲನೆ ಮಾಡಿ ಯಾವ ಜಾತಿ ಜನಾಂಗದವರಿಗೆ ಯಾವ ರೀತಿ ಜಾತಿ ಪ್ರಮಾಣ ಪತ್ರ ಸಿಗ್ತದೆ ಅದನ್ನು ಕೊಡಬೇಕಾಗ್ತದೆ ಅಧಿಕಾರಿಗಳು. ನನ್ನ ಹೆಸರು ಪವನ್ ಅಂತೇಳಿ.
ನಾನು ಉಡುಪಿ ಜಿಲ್ಲೆ ಬೋವಿ ಸಮಾಜದ ಯುವ ಮುಖಂಡನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈಗ ನೀವು ಉಡುಪಿ ಜಿಲ್ಲಾಧಿಕಾರಿಗಳಿಗೂ ಕೂಡ ಕೊಟ್ಟಿದ್ದೀರಾ? ಉಡುಪಿ ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿದ್ದೇವೆ. ಈಗ ಉಡುಪಿ ಜಿಲ್ಲಾಧಿಕಾರಿಗಳು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಅವರು ಕೂಡ ಅದೇ ಹೇಳಿದ್ದು ವಿಷಯ, 2 ಬೋವಿಗಳುಂಟಂತೇಳಿ. ಈಗ ನಾಡ್ದು 29 ತಾರೀಕಿಲ್ಲದ್ರೆ 30 ತಾರೀಕಿಗೆ ಕರ್ನಾಟಕ ಸರ್ಕಾರದ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಉಡುಪಿ ಜಿಲ್ಲೆಗೆ ಆಗಮಿಸ್ತಿದ್ದಾರೆ. ಆ ಅಧ್ಯಕ್ಷರ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳನ್ನು, ಉಡುಪಿ ಮತ್ತು ದಕ್ಷಿಣ ಕನ್ನಡ 2 ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಖುದ್ದಾಗಿ ನಾವು ಅಧಿಕಾರಿಗಳನ್ನು ಕರೆದು, ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗ ಅಧಿಕಾರಿಗಳನ್ನು ಕರೆದು ಆ ಅಧ್ಯಕ್ಷರ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಆ ಮುಖಾಂತರ ಮುಂದಿನ ಕ್ರಮ ಏನಂತೇಳಿ ಜಿಲ್ಲಾಧಿಕಾರಿಗೆ 20 ತಾರೀಕಿಗೆ 29 30 ತಾರೀಕಿಗೆ ಅಧ್ಯಕ್ಷರು ಬರ್ತಿದ್ದಾರೆ. ಆ ದಿವಸ ನಿರ್ಣಯ ತಗೊಳ್ತೀವಿ.